ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಸುರೇಶ್ ಚೆರಿಯಮನೆ. ರೈತ ಮತ್ತು ಜಾನುವಾರುಗಳಿಗೆ ಅವಿನಾಭಾವ ಸಂಬಂಧವಿದೆ. ರೈತರು ಜಾನುವಾರುಗಳ ಸಹಾಯದಿಂದ ವ್ಯವಸಾಯವನ್ನು ಮಾಡ್ತಾರೆ. ಈ ಪೀಠಿಕೆ ಯಾಕೆಂದರೆ ಜಾನುವಾರುಗಳು ಮತ್ತು ವ್ಯವಸಾಯ ಇದಕ್ಕೆ ಪೂರಕವಾಗಿ ಸಸ್ಯವೊಂದರ ಹೆಸರಿನಲ್ಲಿ ಜಾತ್ರೆ ನಡೀತದೆ. ಈ ಕುರಿತಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ. ಸ್ನೇಹಿತರೆ, ಕೊಡಗು ಹಾಸನ ಜಿಲ್ಲಾ ಗಡಿಭಾಗದಲ್ಲಿರುವ ಹೊಸೂರು ಗ್ರಾಮದಲ್ಲಿ ಬೆಟ್ಟದ ಬಸವೇಶ್ವರ ಸ್ವಾಮಿಯ ವಾರ್ಷಿಕ ಪೂಜಾ ಮಹೋತ್ಸವದ ಅಂಗವಾಗಿ ಕೌಟೆಕಾಯಿ ಜಾತ್ರೆಯನ್ನು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಫ್ರೆಂಡ್ಸ್, ಹಳ್ಳಿಗಳಲ್ಲಿ ತೋಟ ಹಿತ್ತಲುಗಳಲ್ಲಿ ನೈಸರ್ಗಿಕವಾಗಿ ಕೌಟೆಕಾಯಿ ಬೀಳು ಹೇರಳವಾಗಿ ಉತ್ಪನ್ನಗೊಳ್ಳುತ್ತದೆ. ರೈತರು ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಾರೆ. ಜಾನುವಾರುಗಳ ಸಗಣಿಯಿಂದ ಕೌಟೆಕಾಯಿ ಸಸ್ಯ ಉತ್ಪನ್ನಗೊಳ್ಳುತ್ತದೆ. ರೈತರು ಜಾನುವಾರುಗಳ ಸಗಣಿಯನ್ನು ತೆಗೆದು ತಿಪ್ಪೆಗೆ ಹಾಕ್ತಾರೆ. ತಿಪ್ಪೆ ಕುಂಡಿಗೆ ಹೇರಳವಾಗಿ ಹರಡಿರುವ ಕೌಟೆಕಾಯಿ ಬೀಳನ್ನು ಕಿತ್ತು ಸಗಣಿ ತಿಪ್ಪೆಗೆ ಹಾಕ್ತಾರೆ. ಇದರಿಂದ ಉತ್ತಮವಾದ ಸಾವಯವ ಗೊಬ್ಬರ ಉತ್ಪತ್ತಿಯಾಗ್ತದೆ. ರೈತರು ಈ ಸಾವಯವ ಗೊಬ್ಬರವನ್ನು ವ್ಯವಸಾಯಕ್ಕೆ ಬಳಸ್ತಾರೆ. ರೈತ, ಜಾನುವಾರು ಮತ್ತು ವ್ಯವಸಾಯ ಈ ಮೂರು ಸಂಬಂಧಗಳಿಗೆ ಪೂರಕವಾಗಿ ಹೊಸೂರು ಗ್ರಾಮದ ಗ್ರಾಮಸ್ಥರು ಊರಿನ ಬೆಟ್ಟದ ಬಸವೇಶ್ವರ ಸ್ವಾಮಿಯ ವಾರ್ಷಿಕ ಪೂಜಾ ಮಹೋತ್ಸವದ ಪ್ರಯುಕ್ತ ಕೌಟೆಕಾಯಿ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಜಾತ್ರೆ ನಡೆಯುವ ವೇದಿಕೆಯಲ್ಲಿ ಕೌಟೆಕಾಯಿ ಹಾರವನ್ನು ಹಾಕ್ತಾರೆ ಮತ್ತು ಜಾತ್ರಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೌಟೆಕಾಯಿಯ ತಿರುಳನ್ನು ತೆಗೆದು ಅದನ್ನು ಹಣತೆ ಮಾಡಿ ಈ ಮೂಲಕ ಉದ್ಘಾಟನೆ ಮಾಡ್ತಾರೆ. ಸ್ನೇಹಿತರೆ, ನಾವೀಗ ಹೊಸೂರು ಬೆಟ್ಟದ ಬಸವೇಶ್ವರ ಸ್ವಾಮಿಯ ವಾರ್ಷಿಕ ಪೂಜಾ ಅಂಗವಾಗಿ ನಡೆಯುತ್ತಿರುವ ಕೌಟೆಕಾಯಿ ಜಾತ್ರೆಯನ್ನು ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳು ನಮ್ಮ ಸನ್ಮಾನಿತರಾದ ದೇವರಾಜಮ್ಮನವರು ಈ
ರಂಜನಿ ರಂಜನಿ ಮೃದು ಪಂಕಜ ಸಾಮಗಾನ ಪ್ರಿಯ ಪೀತಾಂಬರಾಲಂಕೃತೆ ಮೀನಲೋಚನಿ ಮಹಾಮಾಯೆ ಸರ್ವಮಂತ್ರ ಸ್ವರೂಪಿಣಿ ಓಂಕಾರ ರೂಪಿಣಿ ಶಿವಕಾಮ ಸುಂದರಿ ಶಂಕರಾರ್ಧಾಂಗಿಣಿ ಅಲಂಕೃತೆ ದೀನಲೋಚನಿ ಮಹಾಮಾಯೆ ಸರ್ವಮಂತ್ರ ಸ್ವರೂಪಿಣಿ ತಾಂ ತಾಂ ತತ ತಥನ ಧಿಂ ಧಿಂ ತತ ತಜ್ಜುಂ ತುಂ ತುಂ ತತ ತಜ್ಜುಂ ನುಂ ನುಂ ತತ ತದ್ಧಿ ತಕ್ಕ ತದ್ಧನ ತಜ್ಜುಂ ತಕ್ಕ ತದ್ಧಿಂ ತತ ತಾಂ. ನಾಶಗಳಿರಲಿಲ್ಲ, ರಾಸಾಯನಿಕಗಳಿರಲಿಲ್ಲ. ಆಗ ಏನು ಮಾಡ್ತಿದ್ರು, ರಾಸುಗಳನ್ನು ಸಾಕ್ತಾ ಇದ್ರು. ಒಂದೊಂದು ಮನೆಯಲ್ಲಿ 50ರಿಂದ 100 ರಾಸುಗಳನ್ನು ಸಾಕೊಂಡು ನಮ್ಮ ಕೃಷಿಗೆ ಅದನ್ನು ರಾಸುಗಳನ್ನು ಉಪಯೋಗಿಸ್ತಾ ಇದ್ರು. ಅವುಗಳಿಂದ ಬಂದಂಥ ಸಗಣಿಯಿಂದ ಒಂದು ವಿಸ್ಮಯ ಮತ್ತು ಪ್ರಕೃತಿ ವಿಸ್ಮಯ ಅಂತ ಒಂದು ಕೌಟೆಕಾಯಿ ಅಂತ ಒಂದು ಬಳ್ಳಿ ಹಬ್ತಾ ಇತ್ತು. ಅಲ್ಲಿ ಸಾವಿರಾರು ಕಾಯಿಗಳು ಆ ಇದರೊಳಗೆ ಕೌಟೆಕಾಯಿ ಅಂತ ಬಿಡ್ತಾ ಇದ್ವು. ಅಲ್ಲಿ ಬಿಟ್ಟ ಕಳ್ಳಿ ಏನು ಮಾಡ್ತಿದ್ವು, ಅವು ಗೊಬ್ಬರದೊಳಗೆ ಲೀನವಾಗಿ ಒಂದು ಕೀಟನಾಶಕವಾಗಿ ಏರ್ಪಡ್ತಿದ್ದವು. ರೈತರು ತಮ್ಮ ಗದ್ದೆ ತೋಟಗಳಿಗೆ ಈ ಗೊಬ್ಬರವನ್ನು ಹಾಕಿ ಸಾವಯವ ಕೃಷಿಯತ್ತ ತಮ್ಮ ಜೀವನ ನಡೆಸ್ತಾಯಿದ್ರು. ಹಾಗೆ ಅದೇ ರೀತಿ ದೀಪಾವಳಿಯ ದಿವಸ ತಮ್ಮ ಜೀವನಾಧಾರವಾದಂಥ ಗೋವುಗಳನ್ನು ಇವರು ಸಾಕೊಂಡಿದ್ರು. ಮತ್ತು ತಾವು ಕೃಷಿ ಉಪಕರಣಗಳನ್ನು ಪೂಜೆ ಮಾಡಿ ಅವತ್ತಿನ ದಿನ ದೀಪಾವಳಿಯನ್ನು ಈ ಕೌಟೆಕಾಯಿ ಅನ್ನೋದು ಇದೆಯಲ್ಲ ಅದರಲ್ಲಿ ಹೋಲ್ ಮಾಡಿ ಅದರಿಂದ ಹಣತೆಯನ್ನು ಉಪಯೋಗಿಸಿ ದೀಪಾವಳಿನ ಆಚರಿಸ್ತಾ ಇದ್ರು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.